ಅಥಣಿ ತಹಸೀಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದ್ದು, ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಡವರು ಸರ್ಕಾರಿ ಆಸ್ಪತ್ರೆಯ ಮೇಲೆ ಇಟ್ಟಿರುವ ನಂಬಿಕೆ ಇಲ್ಲಿನ ವೈದ್ಯರು, ನೌಕರರು ಅಷ್ಟೇ ನಂಬಿಕೆ, ಸಮರ್ಪಣಾ ಭಾವದಿಂದ ಕೆಲಸ ಮಾಡುತ್ತಿದ್ದಾರೆ ಅಂತ ಆಶಿಸುತ್ತೇನೆ. ಬಡವರಿಗಾಗಿ ಉಚಿತ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಯೊಬ್ಬರೂ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸುಭಾಸ ಸಂಪಗಾವಿ, ತಹಶೀಲ್ದಾರ್ ಶ್ರೀಮತಿ ವಾಣಿ, ಹೆಚ್ಚುವರಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಶರಣಪ್ಪ ಗಡೇಡ್, ತಾಲೂಕು ವೈದ್ಯಾಧಿಕಾರಿ ಬಸಗೌಡ ಕಾಗೆ, ಡಾ ಸಿಎಸ್ ಪಾಟೀಲ, ಡಾ ಸಂಜೀವ ಕುಮಾರ್ ಗುಂಜಿಗಾವಿ, ಎಇಇ ವೀರಣ್ಣವಾಲಿ, ರಾಮಗೊಂಡ ಪಾಟೀಲ ಇದ್ದರು. ಇನ್ನು ಪುರಸಭೆ ಸದಸ್ಯ ರಾಜು ಗುಡೋಡಗಿ ಅವರೊಂದಿಗೆ ಆಶಿಫ್ ತಾಂಬೋಳಿ, ರಿಯಾಜ್ ಸನದಿ, ರಾಮನಗೌಡ ಪಾಟೀಲ, ಸಂಗಮೇಶ ಪಲ್ಲಕ್ಕಿ, ಪ್ರದೀಪ ನಂದಗಾವ, ಎಜಿ ಬಿರಾದರ, ಸೈಯದ್ ಅಮೀನ್ ಗಡ್ಯಾಳ್, ಸೈಯದ್ ಗಡ್ಡೇಕರ್ ಇತರರು ಇದ್ದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. ನಾನು ವಿನಂತಿಸಿಕೊಳ್ತೇನೆ, ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಉದ್ಘಾಟನೆಗೆ ಮೆರಗನ್ನು ತರಬೇಕಂತ ಹೇಳಿ ನಿಮಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇವೆ. ಬೃಹತ್ ಉಚಿತ ನೇತ್ರ ಚಿಕಿತ್ಸೆ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಒಂದು ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿ ಆ ಸಂದರ್ಭದಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ಜನ ನೇತ್ರ ಚಿಕಿತ್ಸೆಯನ್ನು ಮಾಡಿಸ್ಕೊಂಡ್ರು. ಅದು ಆ ಚಿಕಿತ್ಸೆಯಲ್ಲಿ 100ಕ್ಕೆ 100ರಷ್ಟು ಯಶಸ್ವಿಯಾಗಿರ್ತಕ್ಕಂಥದ್ದು. ಪುನಃ ಮತ್ತೆ ಈ ಒಂದು ಶಿಬಿರವನ್ನು ನಾವು ಆಯ್ಕೆ ಮಾಡಿಕೊಂಡು ತಾಲೂಕದಲ್ಲಿರ್ಬೋದು ಮತ್ತು ಪಕ್ಕದ ತಾಲೂಕದಲ್ಲಿ ಯಾರೇ ನೇತ್ರದ ಸಮಸ್ಯೆ ಇರ್ತಕ್ಕಂಥ ಜನ ಬಂದು ತಮ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಅನುವಾಗಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಇದರದ ಸಂಪೂರ್ಣ ಲಾಭವನ್ನು ಈ ಭಾಗದ ಜನ ಪಡ್ಕೋಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಮಾಧ್ಯಮಗಳ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಬಹುಶಃ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಇಲ್ಲಿ ವೇದಿಕೆ ಮೇಲೆ ಬಂದು ನಮಗೆ ಮಾತಾಡಲಿಕ್ಕೆ ಒಂಥರ ನಮಗೆ ಹೆಮ್ಮೆ. ಕಾರಣ ಏನಂತಂದರೆ, ಸರ್ಕಾರಿ ಆಸ್ಪತ್ರೆಗಳಂದರೆ ಜನರ ಮನಸ್ಸಿನಲ್ಲಿ, ಜನರ ಭಾವನೆಯಲ್ಲಿ ಭಾಳ ಕೆಟ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಮೂಡ್ತಕ್ಕಂಥದ್ದು ಇವತ್ತಿನ ದಿನಮಾನ. ಆದರೆ ನನಗೆ ಯಾಕೆ ಹೆಮ್ಮೆ ಆಗ್ತಾ ಇದೆ ಅಂದರೆ, ಇಡೀ ರಾಜ್ಯದಲ್ಲಿ ಟಾಪ್ 10 ಅಂತಕ್ಕಂಥ ಆಸ್ಪತ್ರೆಗಳು, ರಾಜ್ಯದಲ್ಲಿ 4 ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಒಳಗೆ ಅಥಣಿ ಆಸ್ಪತ್ರೆ ಸೇರಿದೆಯಲ್ಲ. ಅದಕ್ಕೆ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ 1-2 ವರ್ಷದಲ್ಲಿ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಯಾವುದಾದ್ರೂ ಇದ್ದರೆ ಅದು ಅಥಣಿ ಆಸ್ಪತ್ರೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಮತ್ತು ಗರ್ವ ಇದೆ. ಅದಕ್ಕೆ ನಾನು ಕೇವಲ ಕಾಗೆ ಅವರು ನೇತೃತ್ವದ ಇಡೀ ವೈದ್ಯಕೀಯ ತಂಡ ಅಲ್ಲದೇ ನಮ್ಮ ಆಶಾ ಕಾರ್ಯಕರ್ತರನ್ನ ಮೊದಲು ಮಾಡಿಕೊಂಡು ಒಳಗೆ ಕಸ ಗೂಡಿಸ್ತಕ್ಕಂಥ ವ್ಯಕ್ತಿಯನ್ನ ಮೊದಲು ಮಾಡಿಕೊಂಡು
ಒಂದು ಸೇವಾ ಮನೋಭಾವನೆಯಿಂದ ಕಾರ್ಯಗಳನ್ನು ನೀವೆಲ್ಲರೂ ಮಾಡುವುದರಿಂದ ಉತ್ತಮ 10 ಆಸ್ಪತ್ರೆಯಲ್ಲಿ ಇವತ್ತು 10ನೇ ಆಸ್ಪತ್ರೆ ಬಂದಿರತಕ್ಕಂಥದ್ದು, ಅದು ಶ್ರೇಯಸ್ಸು ಅದು ಯಾರಿಗೆ ಸಲ್ತದ ಅಂದರೆ ನಿಮ್ಮೆಲ್ಲರಿಗೂ ಸೇರುತ್ತೆ. ಅದಕ್ಕೆ ನಾನು ಸರ್ಕಾರದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಿಮಗೆ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತೊಮ್ಮೆ ನಿಮಗೆ ಸಮರ್ಪಣೆ ಮಾಡಲಿಕ್ಕೆ ನಾನು ಬಯಸ್ತೀನಿ.